ಬೋವಿ ಜನಾಂಗದ ಕಲಿಕಾ ಕೇಂದ್ರಕ್ಕೆ 30 ಗುಂಟೆ ಜಮೀನು ಮಂಜೂರು. ಬೋವಿ ಜನಾಂಗದ ಮುಖಂಡರಿಂದ ಉನ್ನತ ಶಿಕ್ಷಣ ಸಚಿವ ಡಾ. ಎಂ.ಸಿ. ಸುಧಾಕರ್ಗೆ ಕೃತಜ್ಞತೆ. ಚಿಂತಾಮಣಿ ನಗರದ ಹೊರವಲಯದ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42 ರ ಭಾಗ 27 ರಲ್ಲಿ 30 ಗುಂಟೆ ಜಮೀನನ್ನು ನಮ್ಮ ಜನಾಂಗದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಸಚಿವರಾದ ಡಾ. ಎಂ.ಸಿ. ಸುಧಾಕರ್ ರವರು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದು, ಅವರಿಗೆ ಬೋವಿ ಜನಾಂಗದ ಸಮುದಾಯದಿಂದ ಸಚಿವ ಡಾ. ಎಂ.ಸಿ. ಸುಧಾಕರ್ ಅವರಿಗೆ ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಅವರಿಗೆ ನಮ್ಮ ಜನಾಂಗದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಎನ್. ಶ್ರೀನಿವಾಸ್ ಹೇಳಿದರು. ಇಂದು ಸಚಿವರ ನಿವಾಸದಲ್ಲಿ ಜಮೀನು ಮಂಜೂರು ಆಗಿರುವ ಅಧಿಕೃತ ಜ್ಞಾಪನ ಪತ್ರವನ್ನು ಪಡೆದ ನಂತರ ಮಾತನಾಡಿದವರು, ಮುಂದೆಯೂ ಸಹ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಸಚಿವರ ಸಹಕಾರ ಅಗತ್ಯವಿದೆ ಎಂದು ಹೇಳುತ್ತಾ ನಾವು ಸಚಿವರಿಗೆ ಬೋವಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಎನ್. ಗುರಪ್ಪ, ಭೂಮಿ ಸಂಘದ ಸರ್ಕಾರಿ ನೌಕರ ಸದಸ್ಯ ಶಿವಾನಂದ, ದಶರಥ್, ಮುನಿ ವೆಂಕಟಪ್ಪ, ವಿ.ಸಿ. ನಾಗರಾಜ್, ದಾಸರಿ ವೆಂಕಟೇಶ್, ಮಧು, ಪ್ರಕಾಶ್, ಗ್ರಾಮ ಪಂಚಾಯತಿ ಸದಸ್ಯ ರಮೇಶ್, ರಾಂಪುರ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್, ಆರ್. ಶ್ರೀನಿವಾಸ್, ಅಂಜನ್ ಪ್ರಸಾದ್, ದ್ಯಾವಪ್ಪ ಸೇರಿದಂತೆ ಸಮುದಾಯ ಎಲ್ಲ ಮುಖಂಡರು ಭಾಗವಹಿಸಿದ್ದರು. ಸ್ವಲ್ಪ ವಿಷಯ ಬಂದ್ರೆ ಎಲ್ಲರೂ ಬರ್ತೀರಾ? ಸ್ವಲ್ಪ ಬರ್ತಾ ಇಲ್ಲ ಅಲ್ಲ ಈ ಕಡೆ వాళ్ళెవరో వచ్చి చేసుకొని అంత ఇంటి కట్టకి ఎట్లా ఎన్నాళ్ళు సబ్కాస్ట్ బద్దాయించి అవన్నీ ఏమి లేక ఇప్పుడు ఇంటి కట్టి 5 నిన్న 10 నుంచి 50 సెంటికి పట్టుకొనేస్తాం. మీరే 3 ఎకరాల జాగా రిజర్వేషన్ చేయాలి. అన్ని చెప్పండి. ఇది 24 మీటర్లు, ఇది 18 మీటర్లు. సీదా పట్టుకో. పీస్ మాత్రం 40 ಎಲ್ಲ ಸಮಾಜದ ವತಿಯಿಂದ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಮಂತ್ರಿಗಳಾದ ಎಂ.ಸಿ. ಸುಧಾಕರ್ ರೆಡ್ಡಿ ಅವರ ಒಂದು ನೇತೃತ್ವ, ಅವರ ಒಂದು ಹಸ್ತದಿಂದ ನಮ್ಮ ಚಿಂತಾಮಣಿ ತಾಲೂಕಿನ ಬೋವಿ ಜನಾಂಗಕ್ಕೆ ಪ್ರತಿಯೊಂದು ಈ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಯಾರೂ ಮಾಡದೇ ಇರ್ತಕ್ಕಂಥದ್ದು ಎಲ್ಲಾ ಸಮುದಾಯಗಳಿಗೂ ಅವರು ಮಾನ್ಯತೆಯನ್ನು ಕೊಟ್ಟು ಒಂದೇ ಜಾಗದಲ್ಲಿ ಎಲ್ರಿಗೂ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಇತಿಹಾಸದಲ್ಲೇ ಬರೀತಕ್ಕಂಥ ಒಂದು ಸುವರ್ಣ ದಿನ ಅಂತ ನಾವು ಇವಾಗ ಹೇಳ್ಬಹುದು. ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಎಲ್ಲಿ ಇಂಥ ವ್ಯವಸ್ಥಿತವಾಗಿ ಕೊಡ್ತಕ್ಕಂಥದ್ದು ಅಲ್ಲಿ ನಡೆದಿಲ್ಲ. ಆದ್ರಿಂದ ಇದೇ ಪ್ರಥಮ ಬಾರಿಗೆ ಚಿಂತಾಮಣಿಯಿಂದಲೇ ಇದನ್ನ ಶುರು ಮಾಡಿದ್ದಾರೆ. ಎಲ್ಲರಿಗೂ ಇದು ಪ್ರತಿಯೊಬ್ಬ ಸಮಾಜಕ್ಕೂ ಅವರು ನ್ಯಾಯ ಒದಗಿಸ್ತಕ್ಕಂಥದ್ದು, ಎಲ್ಲರಿಗೂ ಸಮವಾಗಿ ಎಲ್ಲರಿಗೂ ಸಮವಾದ ನ್ಯಾಯವನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ನಮ್ಮ ಬೋವಿ ಸಮಾಜದ ವತಿಯಿಂದ ನಾವು ಇವತ್ತು ಅವರಿಗೆ ಎಲ್ಲ ಸಮಾಜದಿಂದ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇತ್ತು. 30 ಕುಂಟೆ ನಮ್ಮ ಬೋವಿ ಸಮಾಜಕ್ಕೆ 30 ಕುಂಟೆ ಸರ್ವೆ ನಂಬರು 27 ಬ್ಲಾಕ್ ನಂಬರ್ 27 ಪೈಕಿ ಬ್ಲಾಕ್ ನಂಬರ್ 27ರಲ್ಲಿ ನಮಗೆ 38 ಕುಂಟೆ ಜಮೀನನ್ನು ಕಾಯ್ದಿರಿಸಲಾಗಿದೆ. ಜನಸಂಖ್ಯೆ ಆಧಾರದ ಮೇಲೆ ಇದೊಂದು ಸುವರ್ಣ ಅಕ್ಷರಗಳಲ್ಲಿ ಬರೆಯತಕ್ಕಂಥ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಒಂದು ಇತಿಹಾಸ ನಿರ್ಮಿಸಿದ್ದಾರೆ ನಮ್ಮ ಮಂತ್ರಿಗಳು.